ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 27-28ರ ಪ್ರಮುಖ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸುವ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ, ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಕ್ಲಾಸಿನ PDF ನೋಟ್ಸ್ ಬೇಕಾಗಿದ್ರೆ ಸ್ನೇಹಿತರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರುತ್ತೆ, ದಯವಿಟ್ಟು ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ಈ ಕ್ಲಾಸಿನ PDF ನೋಟ್ಸನ್ನು ಪಡೆಯಬಹುದು. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇಂದಿನ ಪ್ರಥಮ ಆರ್ಟಿಕಲ್ ಏನಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು PSI ಮತ್ತು KS ಎಕ್ಸಾಮ್ಗೆ, ಮುಂದೆ ಬರುವ ಎಲ್ಲ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆದಂಥದ್ದು ಆರ್ಟಿಕಲ್ ಇದು. ಪ್ರಜಾವಾಣಿಯಲ್ಲಿ ಬಂದಿದೆ. ಓಕೆ, ಪ್ರಜಾವಾಣಿ ಪೇಪರ್ನ ಮಹತ್ವ ಇದರಿಂದ ಗೊತ್ತಾಗ್ತದೆ ನಮ್ಗೆ. ನೋಡಿ, ಏನಿದು ಕಾರ್ಬನ್ ಬಾಂಬ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಇದನ್ನು ಎಸ್ಸೆ ಕನ್ವರ್ಟ್ ಮಾಡಬಹುದು. ಒಂದು ಒಳ್ಳೆಯ ಒಂದು ಕೋಟ್ ಹಾಕೋದ್ರ ಮೂಲಕ ಒಂದು ಕೋಟ್ ಹಾಕಿ ಒಂದು ಎಸ್ಸೆ ಆಗಿ ಇದನ್ನು ಕನ್ವರ್ಟ್ ಮಾಡಬಹುದು. ಓಕೆ, ನೋಡಿ, ಪ್ರಥಮ ಪ್ರಶ್ನೆ ಏನಿದೆ, 2023ರ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಅಂದರೆ CCPI ಭಾರತದ ಸ್ಥಾನ ಎಷ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಒಂದನೇ ಆಪ್ಷನ್ 10, ಒಂದನೇದು 10 ಇದೆ, ಎರಡನೇ ಆಪ್ಷನ್ 18, 3 7 ಇದೆ, ನಾಲ್ಕನೇದು 20 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಒಂದು ಫಸ್ಟು 7 ಅಂದರೆ 2023ರ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು? 7. ಓಕೆ, ಇದನ್ನು PIBಯಲ್ಲಿ 8 ಅಂತ ಕೊಟ್ಟಿದ್ದಾರೆ, ಬಟ್ ಪ್ರಜಾವಾಣಿ ಪೇಪರಲ್ಲಿ 7 ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಹಾಗಾದರೆ CCPI ಅಂತ ಬಂತಲ್ಲ, ಅದು ಅಂದರೆ ಏನು? ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಈ ವರದಿಯನ್ನು ಪ್ರಥಮ ಬಾರಿಗೆ 2005ರಲ್ಲಿ ಜರ್ಮನಿ ಒಂದು ಸಂಸ್ಥೆ, ಖಾಸಗಿ ಸಂಸ್ಥೆ ಬಿಡುಗಡೆ ಮಾಡಿತ್ತು. ಓಕೆ, ಜರ್ಮನಿ ದೇಶದ್ದು. ಓಕೆ, ಇಷ್ಟು ಕ್ವಶನಿಗೆ ಆನ್ಸರ್ ಕ್ಲಿಯರ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇಲ್ಲಿದೆ. ಓಕೆ, ಇದನ್ನು ಚೆನ್ನಾಗಿ ಓದ್ಕೊಳ್ಳೋ ಮೂಲಕ ಇದನ್ನು ಒಂದು SIಗೆ ನಾವು ಕನ್ವರ್ಟ್ ಮಾಡಬಹುದು. ಒಂದು ಉತ್ತಮವಾದ ಕೋಟನ್ನು ಬಳಸಿ ಈ ಎಲ್ಲ ಡಾಟಾದು ಎಷ್ಟನೇ ಸ್ಥಾನದಾಗಿದೆ, ಇದನ್ನು ಯಾವಾಗ ಆರಂಭಿಸಿದ್ರು ಅಂತ ಇಷ್ಟೆಲ್ಲ ಹಾಕೋದ್ರ ಮೂಲಕ ಇದರಲ್ಲಿ ಕೊಟ್ಟಿದ್ದಾರೆ. ಕಾರ್ಬನ್ದು ಬಾಂಬ್ಸ್ ಅಂದರೆ ಏನು, ಅದರ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ಲೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಏನಿದು ಕಾರ್ಬನ್ ಬಾಂಬ್? ಓಕೆ, ಫಸ್ಟ್ ಕಾರ್ಬನ್ ಬಾಂಬ್ ಅಂದರೆ ಏನು ತಿಳ್ಕೋಬೇಕು. ಕನಿಷ್ಠ 1 ಬಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ CO2 ಹೊರಸೂಸುವಿಕೆಗೆ ಕಾರಣವಾಗುವ ತೈಲ ಅಥವಾ ಅನಿಲ ಯೋಜನೆಗಳನ್ನು ಕಾರ್ಬನ್ ಬಾಂಬ್ ಎಂದು ಕರೆಯಲಾಗುತ್ತದೆ. ಇದು ಕ್ಲಿಯರ್ ಆಯ್ತಾ? ಕಲ್ಲಿದ್ದಲು ತೈಲ ಅನಿಲವನ್ನು ಕಲ್ಲಿದ್ದಲು ಮತ್ತು ತೈಲ ಅಥವಾ ಅನಿಲವನ್ನು ಹೊರತೆಗೆಯುವಾಗ ಆ ಕ್ರಿಯೆಯು ಮಾಲಿನ್ಯ ಮತ್ತು ಪರಿಸರ ನಾಶಕ್ಕೆ ಕಾರಣವಾಗುತ್ತದೆ. ಇದರ ಜೊತೆಗೆ ಇಂಧನವನ್ನು ದಹಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲದ ಹೊರಸೂಸುವಿಕೆ ಉಂಟಾಗ್ತದೆ ಎಂದು ಗಾರ್ಡಿಯನ್ ಸಂಶೋಧನಾ ವರದಿ ಹೇಳಿದೆ. ನೋಡಿ, ಕಾರ್ಬನ್ ಬಾಂಬ್ ಅಂದರೆ ಏನನ್ನು ಗೊತ್ತಾಯಿತು. ಈ ವರದಿಯನ್ನು ಬಿಡುಗಡೆ ಮಾಡಿದರೆ ಯಾರು? ಗಾರ್ಡಿಯನ್ ಸಂಶೋಧನಾ ವರದಿ. ಓಕೆ, ಇಷ್ಟು ಗೊತ್ತಿರಬೇಕು. ನೋಡಿ, ಅಮೇರಿಕಾ, ರಷ್ಯಾ, ಪಶ್ಚಿಮ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಭಾರತ ಸೇರಿ ಪ್ರಪಂಚದಾದ್ಯಂತ ಸುಮಾರು 195 ಇಂಥ ಕಾರ್ಬನ್ ಬಾಂಬ್ ಯೋಜನೆಗಳನ್ನು ಗುರುತಿಸಲಾಗಿದೆ. ಓಕೆ, ಜಾಗತಿಕ ತಾಪಮಾನದ ಏರಿಕೆಯನ್ನು ಸರಾಸರಿ 2 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸುವ ಮುಂದಿನ ದಿನಗಳಲ್ಲಿ 1.5 ಗುರಿಗಾಗಿ ಶ್ರಮಿಸುವ 2015ರ ಪ್ಯಾರಿಸ್ ಒಪ್ಪಂದದ ಗುರಿಯಾಗಿತ್ತು. ಓಕೆ, ಈ 195 ಕಾರ್ಬನ್ ಬಾಂಬ್ ಯೋಜನೆಗಳನ್ನು ತೊಡಗಿಸಿಕೊಳ್ಳಲು ಪ್ರಪಂಚದಾದ್ಯಂತ ದೇಶಗಳು ಮತ್ತು ಖಾಸಗಿ ಕಂಪನಿಗಳು ಸಜ್ಜಾಗಿವೆ. ಇದು ಭಾರೀ ಪ್ರಮಾಣದ ಇಂಗಾಲವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತದೆ ಎಂದು ಎನ್ನಲಾಗಿದೆ. ನೋಡಿ, ಇಷ್ಟೆಲ್ಲ ಪಾಯಿಂಟ್ಸ್ ಹಾಕೋದ್ರ ಮೂಲಕ ಕಾರ್ಬನ್ ಬಾಂಬ್ಸ್ ಅಂದರೆ ಏನಂತ ಒಂದು ಸೂಪರಾದ ಕೋಟ್ ಬಳಸಿ ನೋಡಿ, CO2 ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಇದನ್ನು ವರದಿ ಬಿಡುಗಡೆ ಮಾಡಿದ್ರೆ ಅಂತ ಇದೊಂದು ಪಾಯಿಂಟ್ ಮಾಡೋದು. ಯಾವ ರಾಷ್ಟ್ರ ಹೆಚ್ಚಿನ ಪ್ರಮಾಣದಲ್ಲಿದೆ, ದೇಶದಲ್ಲಿ ಒಟ್ಟು ಎಷ್ಟು ಕಾರ್ಬನ್ ಬಾಂಬ್ಗಳಿದೆ, ಜಗತ್ತಿನಲ್ಲಿ 195 ಇದೆ. ಓಕೆ, 2015ರ ಪ್ಯಾರಿಸ್ ಒಪ್ಪಂದದ ಅಗ್ರಿಮೆಂಟ್ ಏನು, ಇವನ್ನೆಲ್ಲ ಹಾಕಿ ನಾವು ಒಂದು ಎಸ್ಸೆಯನ್ನು ಚೆನ್ನಾಗಿ ಆದಂಥ ಒಂದು ವಿಷಯ ಬರೀಬೋದು. ನೋಡಿ, ಬಾಂಬ್ ನಿಷ್ಕ್ರಿಯಗೊಳಿಸುವ ಒಂದು ಲೋಗೋ ಇದೆ ಅದಕ್ಕೆ. ನೋಡಿ, ಜಾಗತಿಕ ತಾಪಮಾನ ಏರಿಕೆ ಹೆಚ್ಚಿನ ಕೊಡುಗೆ ನೀಡುವ ಯಾವ ಕ್ಷೇತ್ರ ನೀಡುತ್ತದೆ? ಕಲ್ಲಿದ್ದಲು, ತೈಲ ಮತ್ತು ಅನಿಲ ಯೋಜನೆಗಳಂತಹ ಕಾರ್ಬನ್ ಬಾಂಬ್ಗಳನ್ನು ಗುರುತಿಸಿ ನಿಷ್ಕ್ರಿಯಗೊಳಿಸಲು ಪರಿಸರವಾದಿಗಳು, ವಕೀಲರು, ಪರಿಸರ ಕಾರ್ಯಕರ್ತರ ಗುಂಪುಗಳನ್ನು ಒಂದಾಗಿ ದುಡಿಯುತ್ತವೆ ಅದನ್ನು ಸ್ಟಾಪ್ ಮಾಡೋ ಸಲುವಾಗಿ. ಈ ಗುರಿಯತ್ತ ಕೆಲಸ ಮಾಡುತ್ತಿರುವ ಗುಂಪನ್ನು ಲಿಂಗೋ ಅಂದರೆ ಲಿವ್ ಇಟ್ ಇನ್ ಗ್ರೌಂಡ್ ಇನಿಷಿಯೇಟಿವ್ ಎಂದು ಕರೆಯಲಾಗುತ್ತದೆ. ಪಳಿಯಳಿಕೆ ಇಂಧನಗಳನ್ನು ಉಳಿಯಲು ಬಿಟ್ಟು ಅವುಗಳಲ್ಲದೆ ಬದುಕು ಕಲಿಯುವುದು. ಪಳಿಯಳಿಕೆ ಇಂಧನ ಅಲ್ಲೇ ಬಿಟ್ಟು ಅವುಗಳು ಇಲ್ಲದೆ ಬದುಕನ್ನು ಕಲಿಯುವುದು ಎಂಬುದು ಇದರ ವ್ಯಾಖ್ಯಾನ. ಓಕೆ, ಪಳಿಯಳಿಕೆ ಇಂಧನಗಳನ್ನು ದಹನದಿಂದಲೇ ಹವಾಮಾನದಲ್ಲಿ ವೈಪರೀತ್ಯ ಕಾಣಿಸ್ತಿದ್ದು
ನವೀಕರಿಸಬಹುದಾದ ಇಂಧನವನ್ನು ಸಮರ್ಪಕ ಬಳಕೆ ಇದಕ್ಕೆ ಪರಿಹಾರ ಎಂಬುದು ಲಿಂಗೋ ಪ್ರತಿಪಾದಿಸುತ್ತದೆ. ಓಕೆ, ನೋಡಿ ಒಂದು ಎಸ್ಸೆ ಮಾಡೋಕ್ಕೆ ಏನು ಬೇಕು ಎಲ್ಲ ಡಾಟಾ ಇದರಲ್ಲಿದೆ. ಅದಕ್ಕೆ ಪ್ರಜಾವಾಣಿ ಪೇಪರ್ ಎದಕ್ಕೆ ಓದ್ಬೇಕು ಇದ್ರ ಮೇಲೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, CCPಯಲ್ಲಿ ಅಂದರೆ ಫುಲ್ ಫಾರ್ಮ್ ಏನಿದೆ, CCPಯಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ? 7ನೇ ಸ್ಥಾನ. ಇದನ್ನೇ ಪ್ರಶ್ನೆ ಕೇಳಿದ್ದು ನಾನು. ಓಕೆ, ಇದನ್ನು PIB ನೋಟ್ಸ್ನಲ್ಲಿ 8 ಅಂತ ಕೊಟ್ಟಿದ್ದಾರೆ, ಬಟ್ ಪ್ರಜಾವಾಣಿಯಲ್ಲಿ 7 ಅಂತ ಕೊಟ್ಟಿದ್ದಾರೆ. ನೋಡಿ, ಈ ವರ್ಷದ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ CCPಯಲ್ಲಿ ಭಾರತವು 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ಬಾರಿಗಿಂತ 1 ಸ್ಥಾನ ಸುಧಾರಣೆ ಕಂಡಿದೆ. ಹಸಿರುಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಹೊರಸೂಸುವಿಕೆ ಮತ್ತು ಶಕ್ತಿ ದಕ್ಷ ಬಳಕೆಯ ವಿಭಾಗಗಳಲ್ಲಿ ದೇಶವು ಅತ್ಯುತ್ತಮ ಮಟ್ಟದ ಸಾಧನೆಯನ್ನು ತೋರಿದೆ. ಆದರೆ ಹಿಂದಿನ ವರ್ಷದ ಮೌಲ್ಯಮಾಪನಕ್ಕೆ ಅನುಗುಣವಾಗಿ ನೋಡುವುದಾದರೆ ಹವಾಮಾನ ನೀತಿ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತದ ಮಧ್ಯಮ ಶ್ರೇಣಿಯನ್ನು ಪಡೆದುಕೊಂಡಿದೆ. ನೋಡಿ, ಭಾರತ 7ನೇ ಸ್ಥಾನ, ಜರ್ಮನಿ 14ನೇ ಸ್ಥಾನ, ಐರೋಪ್ ಒಕ್ಕೂಟವು 16ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕೇವಲ 3 ಅಂದರೆ G20 ದೇಶಗಳಲ್ಲಿ ಕೇವಲ 3 ದೇಶಗಳು ಮಾತ್ರ CCPಯಲ್ಲಿ 2024 ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಓಕೆ, ಒಂದು ಒಳ್ಳೆಯ ಯಶಸ್ಸನ್ನು ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್, ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ದೇಶದಲ್ಲಿ ಪ್ರಥಮ ಬಾರಿಗೆ ಆರಂಭಿಸಿದ ರಾಜ್ಯ ಹಿಂಗೂ ಕೇಳಬಹುದು. ನೋಡಿ, ಯಾಕೆ ತೊಗೊಂಡಪ್ಪ ಸಂಪಾದಕೀಯಲ್ಲಿ ಬಂದಿದೆ ಒಂದು ಆರ್ಟಿಕಲ್, ಸರ್ಕಾರಿ ಶಾಲೆ ಸಶಕ್ತೀಕರಣಗೊಳಿಸಲು ಬೇಕಿದೆ ದೃಢ ಸಂಕಲ್ಪ. ಇದಕ್ಕೆ ರಿಲೇಟೆಡ್ ಆಗಿ ನಾವು ಏನೇನು ತಿಳ್ಕೊಬೇಕು ಅನ್ನೋದನ್ನು ಈ ಸ್ಲೈಡ್ಸಲ್ಲಿ ಇದೆ. ನೋಡಿ, 1ನೇ ಆಪ್ಷನ್ ಇದೆ, ಕರ್ನಾಟಕ ಇದೆ, ಕೇರಳ ಇದೆ, ತಮಿಳುನಾಡು ಇದೆ, ಗುಜರಾತ್ ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ತಮಿಳುನಾಡು ಅನ್ನೋದು ಕರೆಕ್ಟ್ ಆದ ಆನ್ಸರು. ತಮಿಳುನಾಡು ಆದ ನಂತರ ಗುಜರಾತು, ಕೇರಳ, ಆಮೇಲೆ ಕರ್ನಾಟಕ ಇಡೀ ದೇಶದಿಂದ ಜಾರಿ ತರಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 48,785 ಸರ್ಕಾರಿ ಶಾಲೆಗಳಿದ್ದು 17,758 ಶಾಲಾ ಕಡೆ ಕೋಟಡಿಗಳ ಕೊರತೆ ಇದೆ. ಅಂದರೆ ಶಾಲೆಗಳ ಕೊರತೆ ಇದೆ ಅಂತ ಗೊತ್ತಾದ ಒಂದು ವರದಿ ಇದು. ಓಕೆ, ಸರ್ಕಾರಿ ಶಾಲೆಗಳ ಪೈಕಿ ಒಟ್ಟು 787 ಶಾಲೆಗಳು ಈ ಸಾಲಿನಲ್ಲಿ ಶೂನ್ಯ ಅಂದರೆ 2023ನೇ ಸಾಲಿನಲ್ಲಿ ಶೂನ್ಯ ದಾಖಲೆ ಅಂದರೆ ಹಾಜರಾತಿಯನ್ನು ಶೂನ್ಯ ಮಾಡಿದೆ ಅಂತೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಮೊದಲ ಬಾರಿಗೆ 1956ರಲ್ಲಿ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ CM ಕಾಮರಾಜ್ ಪರಿಚಯಿಸಿದರು. ನಂತರ ಗುಜರಾತ್, ಕೇರಳ. ಓಕೆ, 2002ರಲ್ಲಿ ಈ ಯೋಜನೆಯನ್ನು ದೇಶದ ಎಲ್ಲ ರಾಜ್ಯಗಳಿಗೆ ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ ಸಲಹೆ ನೀಡಿತು. ಓಕೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅಂದರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಬಗ್ಗೆ ಮಾತಾಡ್ತಪ್ಪ ಅಂದರೆ ಏನೊಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪೌಷ್ಟಿಕವಾದ ಆಹಾರ ನೀಡುವ ಯೋಜನೆಯನ್ನು ಫಸ್ಟ್ ಆರಂಭಿಸಿದ್ದು ತಮಿಳುನಾಡು. ಹೀಗಾಗಿ ಆಹಾರ ಭದ್ರತೆ ಕಾಯ್ದೆ ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಒಳ್ಳೆಯ ಆಹಾರ ಕೊಡುವುದಾಗಿತ್ತು. ಹೀಗಾಗಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಬಗ್ಗೆ ಗೊತ್ತಿರಬೇಕಾದ ಅದಕ್ಕೆ ಜಾರಿ ಬಂದ ವರ್ಷ ಯಾವುದಪ್ಪ ಅಂದರೆ 2013. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಯಾವಾಗ ಅಂದರೆ 2009. ನೋಡಿ, ಪ್ರಾಥಮಿಕ ಶಿಕ್ಷಣಕ್ಕೆ ಪೌಷ್ಟಿಕಾಂಶದ ಬೆಂಬಲ ರಾಷ್ಟ್ರೀಯ ಕಾರ್ಯಕ್ರಮ ಎಂಬ ಹೆಸರಿನಲ್ಲಿ 1995 ಆಗಸ್ಟ್ 15ರಂದು ಭಾರತದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆರಂಭಿಸಲಾಯಿತು. ಇದು ಇಡೀ ದೇಶದಂತ ಕೇಂದ್ರ ಸರ್ಕಾರ ಆರಂಭಿಸಿದ್ದು. ಓಕೆ, ಇಲ್ಲಿ 1956ರಲ್ಲಿ ಫಸ್ಟ್ ಆರಂಭಿಸಿದ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು. ಬಟ್ ದೇಶಾದ್ಯಂತ ನಮ್ಮದು ಕೇಂದ್ರ ಸರ್ಕಾರ ಜಾರಿ ಎಂದು 1995ರಲ್ಲಿ. ಇಷ್ಟು ಗೊತ್ತಿರಲಿ. ಸೆಪ್ಟೆಂಬರ್ 2021ರಲ್ಲಿ ಮಧ್ಯಾಹ್ನದ ಊಟದ ಯೋಜನೆಯನ್ನು PM ಪೋಷಣ್ ಅಥವಾ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಎಂದು ಮರುನಾಮಕರಣ ಮಾಡಲಾಯಿತು. ಓಕೆ, ಹಾಗಾದರೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ 2023ರಲ್ಲಿ ಜಗತ್ತಿನ 125 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ 111 ಇದೆ. ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2002 ಸಂವಿಧಾನದ ಆರ್ಟಿಕಲ್ 21 ಸೇರಿಸಲಾಗಿದೆ. ಇದರಿಂದ 6ರಿಂದ 14 ವರ್ಷಗಳಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು. ಇಷ್ಟು ಒಂದು ಆರ್ಟಿಕಲ್ ಬಂದಾಗ ಇಷ್ಟು ನಾವು ಕವರ್ ಮಾಡೋದ್ರ ಮೂಲಕ ಮಾಹಿತಿ ಕವರ್ ಮಾಡಿದರೆ ಮುಂದೆ ಬರುವ ಎಲ್ಲ ಎಕ್ಸಾಮ್ಗೆ ಯಾವುದೇ ಕ್ವಶನ್ ಕೇಳ ಆ ಆರ್ಟಿಕಲ್ ಮೇಲೆ ನಮಗೆ ಮಾಹಿತಿ ಸಿಗುತ್ತದೆ. ಓಕೆ, ನೆಕ್ಸ್ಟ್, ವಿಶ್ವದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ರಾಷ್ಟ್ರ ಯಾವುದು? ನೋಡಿ ಸ್ನೇಹಿತರೆ, 1ನೇ ಆಪ್ಷನ್ ಅಮೆರಿಕ ಇದೆ, ಭಾರತ ಇದೆ, ಬಾಂಗ್ಲಾದೇಶ ಇದೆ, ಶ್ರೀಲಂಕಾ ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಒಂದು ಭಾರತ. ನೋಡಿ, ಸಮುದ್ರ ಮಾರ್ಗದ ಮೂಲಕ ಪ್ರಾಯೋಗಿಕ ರಫ್ತು ಯಶಸ್ವಿ ಕೇಂದ್ರ ನೆದರ್ಲ್ಯಾಂಡ್ಸ್ಗೆ ತಲುಪಿದ ಬಾಳೆಹಣ್ಣು. ಓಕೆ, ನೋಡಿ, ದೇಶದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಅಂದರೆ ವಿಶ್ವದಲ್ಲಿ ಭಾರತ. ಆದರೆ ದೇಶದಲ್ಲಿ ಯಾವುದು ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ರಾಜ್ಯಗಳು ಅಂದರೆ 1ನೇದು ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ತಮಿಳುನಾಡು. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಬಂದಿದೆ. ಹೀಗಾಗಿ ನಾವು ಏನೇನು ತಿಳ್ಕೊಬೇಕಪ್ಪ ಅಂದರೆ ಇಲ್ಲಿ ಸಮುದ್ರ ಮಾರ್ಗದ ಮೂಲಕ ನೆದರ್ಲ್ಯಾಂಡ್ಸ್ಗೆ ಪ್ರಾಯೋಗಿಕ ಬಾಳೆಹಣ್ಣು ರಫ್ತು ವಹಿವಾಟು ಯಶಸ್ವಿಯಾಗಿದೆ ಬೆನ್ನಲ್ಲೇ ಮಾವಿನ ಹಣ್ಣು, ದಾಳಿಂಬೆ ಹಾಗೂ ಹಲಸಿನ ಹಣ್ಣಿನ ರಫ್ತಿಗೆ ಉತ್ತೇಜನ ನೀಡಲು ಕೇಂದ್ರ
ಕೇಂದ್ರ ವಾಣಿಜ್ಯ ಸಚಿವಾಲಯವು ನಿರ್ಧರಿಸಿದೆ. ಇದು ಏನಪ್ಪ ಅಂದರೆ ರೈತರ ಬಗ್ಗೆ ಸ್ಥಿತಿಗತಿ ಬಗ್ಗೆ ಬರಬೇಕಾದ್ರೆ ರೈತರ ಪುನಶ್ಚೇತನಗೊಳಿಸಲು ನಾವು ಯಾವ ಯೋಜನೆ ಹಾಕ್ಕೊಂಡಿದ್ದೀವಿ ಅಂತ ಏನಾದರೂ ಒಂದು ರೈತರ ಬಗ್ಗೆ ಒಂದು ಎಸ್ಸೆ ಬಂದರೆ ಆ ಸಮಯದಲ್ಲಿ ಕರೆಂಟಾಗಿ ಪ್ರಚಲಿತ ಘಟನೆಗಳು ಆ ಎಸ್ಸೆವನ್ನು ಪ್ರಚಲಿತ ಘಟನೆ ಟಚ್ ಕೊಡ್ಬೇಕು ನಾವು. ಆ ಸಂದರ್ಭದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಬಾಳೆಹಣ್ಣು ರಫ್ತಿಗೆ ವಿದೇಶಿಗೆ ರಫ್ತು ಮಾಡಲು ಅನುಕೂಲ ಮಾಡಿಕೊಟ್ಟಿದೆ. ಅದು ಶಿಪ್ ಮೂಲಕ ಅಂದರೆ ಹಡಗು ಮೂಲಕ. ಈ ಥರ ಮಾಡೋದರಿಂದ ಇನ್ನು ರೈತರಿಗೆ ಹೆಚ್ಚಿಗೆ ಬೆಲೆ ಸಿಗೋದ್ರಿಂದ ಅವರಿಗೆ ತಾವು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ದೊರೆಯುತ್ತದೆ ಅಂತೇಳಿ ನಾವು ವಿಷಯದಲ್ಲಿ ಇದನ್ನು ಮೆನ್ಷನ್ ಮಾಡ್ಬೋದು. ನೋಡಿ, ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿಗೆ ಪ್ರಾಧಿಕಾರವು ಬಾಳೆಹಣ್ಣು ಸೇರಿದಂತೆ ಇತರ ಹಣ್ಣುಗಳ ರಫ್ತುಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಲಿದೆ. ಮಹಾರಾಷ್ಟ್ರದ ಬಾರಾಮತಿಯಿಂದ ಬಾಳೆಹಣ್ಣನ್ನು ಹೊತ್ತ ಹಡಗು ಡಿಸೆಂಬರ್ 5ರಂದು ನೆದರ್ಲ್ಯಾಂಡಿನ ರೋಟರ್ ಡ್ಯಾಮ್ ಎಲ್ಲಿದೆ ಅಂದರೆ ನೆದರ್ಲ್ಯಾಂಡ್, ಒಂದು ಪಾಯಿಂಟ್ ಗೊತ್ತಾಯಿತು, ತಲುಪಿದೆ. ಇನ್ನು ಮುಂದೆ ಹಡಗಿನ ಮೂಲಕ ಹಣ್ಣುಗಳು ರಫ್ತು ಮಾಡುವ ಸುಗಮವಾಗುತ್ತದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಭಾರತದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ರಾಷ್ಟ್ರವಾಗಿದೆ. ವಿಶ್ವದ ಉತ್ಪಾದನೆಯಲ್ಲಿ ಶೇಕಡಾ 26.42% ಪಾಲು ಭಾರತ ಹೊಂದಿದೆ. ಆದರೆ ವಾರ್ಷಿಕವಾಗಿ 35.36 ಲಕ್ಷ ಟನ್ಗಳು ಉತ್ಪಾದನೆ ಆಗುತ್ತದೆ. ಆದರೆ ರಫ್ತುವಿನ ಪ್ರಮಾಣ ಕಡಿಮೆ ಇದೆ. ಯಾಕಪ್ಪ ಅಂದರೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ಹೀಗಾಗಿ ಇದೇ ಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದೆ. ಹಡಗಿನ ಮೂಲಕ ಅದನ್ನು ಬೇರೆ ವಿದೇಶಿಗಳಿಗೆ ರಫ್ತು ಮಾಡುವ ಯೋಜನೆಯನ್ನು ಹಾಯ್ಕೊಂಡಿದ್ದು ಒಳ್ಳೆಯ ಬೆಳವಣಿಗೆ ರೈತರಿಗೆ. ಓಕೆ, ನೆಕ್ಸ್ಟ್. ಭಾರತದಲ್ಲಿ ಪುಂಡಗಂದಾಯ ವ್ಯವಸ್ಥೆಯನ್ನು ಪರಿಚಯಿಸಿದ ಗವರ್ನರ್ ಜನರಲ್ ಯಾರು? ಓಕೆ, ನೋಡಿ, ಇದು ಮಹಿಳೆಯರ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಘಟನೆಗಳಿಗೆ ಏನಾದರೂ ಎಸ್ಸೆ ಬರೀಬೇಕಪ್ಪ ಅಂದರೆ 27-28 ದಿನದಲ್ಲಿ ಸಂಪಾದಕೀಯ ಒಳ್ಳೆ ಪ್ರಜಾವಾಣಿ ಒಂದು ಆರ್ಟಿಕಲ್ ಬಂದಿದೆ. ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವುದೇ ಮಹಿಳೆಯರ ಬಗ್ಗೆ ಯಾವುದೇ ಎಸ್ಸೆ ಕೇಳಿದ್ರು ಅದರಲ್ಲಿರುವಂಥ ಫೈಲ್ಸನ್ನು ಕ್ಲಿಕ್ ಮಾಡ್ಕೊಂಡು ನೀವು ಒಳ್ಳೆಯದ ಎಸ್ಸೆವನ್ನು ಕನ್ವರ್ಟ್ ಮಾಡ್ಬೋದು. ನೋಡಿ, ಪುಂಡಗಂದಾಯ ಪ್ರಸ್ತಾಪ ಸಾಧ್ಯತೆ ಹೈಕೋರ್ಟ್ ಹೇಳಿದೆ ಇದನ್ನು. ನೋಡಿ, ಫಸ್ಟ್ ಕ್ವಶನಿಗೆ ಆನ್ಸರ್ ಕ್ಲಿಯರ್ ಮಾಡ್ಕೊಂಡು ಭಾರತದಲ್ಲಿ ಪುಂಡಗಂದಾಯವನ್ನು ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರಂತಿದೆ. ಓಕೆ, ಒಂದನೇದ್ದು ಲಾರ್ಡ್ ಡಾಲ್ಹೌಸಿ ಇದೆ. ಓಕೆ, ಒಂದನೇ ಆಪ್ಷನ್ ಯಾವುದೇ ಲಾರ್ಡ್ ಡಾಲ್ಹೌಸಿ ಇದೆ. ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇದೆ, ಹೆಕ್ಟರ್ ಮೊನ್ರೋ ಇದು, ರಾಬರ್ಟ್ ಕ್ಲೈವ್ ಇದೆ. ಇದಕ್ಕೆ ಫಸ್ಟ್ ಆನ್ಸರ್ ಕ್ಲಿಯರ್ ಮಾಡ್ಕೊಂಬೋಣ ಸ್ನೇಹಿತರೆ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್. ಓಕೆ, ನೋಡಿ ಸ್ನೇಹಿತರೆ, ಲಾರ್ಡ್ ವಿಲಿಯಂ ಬೆಂಟಿಕ್ ಇದೆಯಲ್ಲ, ಇವರು ಭಾರತದ ಪ್ರಥಮ ಗವರ್ನರ್ ಜನರಲ್. ಯಾವಾಗ ಇವರು ಗವರ್ನರ್ ಜನರಲ್ 1834ರಿಂದ 1835ರಲ್ಲಿ ಇವರು ಇರ್ತಾರೆ ಭಾರತದಲ್ಲಿ. ಓಕೆ, ಇವರು ಈ ಭಾರತದ ಮೊದಲ ಗವರ್ನರು. ಅದೇ ರೀತಿ ಇವರು ಮಾಡಿದ ಕೆಲವು ಕಾರ್ಯಗಳು ಪ್ರಮುಖ ಪ್ರಮುಖ ಕಾರ್ಯಗಳು ಅಂದರೆ ಒಂದು ಏನಪ್ಪ ಅಂದರೆ 1829ರಲ್ಲಿ ಸತಿ ಪದ್ಧತಿ ನಿಷೇಧ ಮಾಡ್ತಾರೆ. ಓಕೆ, ಇವರ ಕಾಲದಲ್ಲಿ ವೆಲ್ಲೂರು ದಂಗೆ ನಡೀತಿದೆ. 1831ರಲ್ಲಿ ದುರಾಡಳಿತ ನೆಪವೊಡ್ಡಿ ಮೈಸೂರು ಸಂಸ್ಥಾನದ ಅಧಿಕಾರವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ಓಕೆ, ಈ ಥರ ಆಪ್ಷನ್ ಬಂದಾಗ ಒಂದು ಸ್ವಲ್ಪ ಬಿಡಿಸೋ ಪ್ರಯತ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಲಾರ್ಡ್ ಡಾಲ್ಹೌಸಿ ಇದೆ. ಓಕೆ, ಲಾರ್ಡ್ ಡಾಲ್ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲಂಬ ನೀತಿ. ಓಕೆ, ಇದು ಎಷ್ಟು ಸಲ ಎಕ್ಸಾಮ್ ಕೇಳಿದ್ದಾರೆ. ಓಕೆ, ಅದೇ ರೀತಿ 1856ರಲ್ಲಿ ಟೆಲಿಗ್ರಾಫ್ ಆ್ಯಕ್ಟ್ ಜಾರಿ ತರ್ತಾರೆ, ಪೋಸ್ಟ್ ಆಫೀಸ್ ಕಾಯ್ದೆಯನ್ನು ಜಾರಿ ತರ್ತಾರೆ. ಇವ್ರ ಕಾಲದಲ್ಲಿ ಎರಡನೇ ಬರ್ಮಾ ಯುದ್ಧ ನಡೀತದೆ. ಅದು ಬರ್ಮಾ ಯುದ್ಧ ಯಾಂಡೋಂಬೋ ಒಪ್ಪಂದದ ಮೂಲಕ ಕೊನೆಗೊಳ್ತದೆ. ಓಕೆ, ಹಿಂದೂ ವಿಧವಾ ವಿವಾಹ ಕಾಯ್ದೆ 1850 ಇವ್ರ ಕಾಲದಲ್ಲಿ ಜಾರಿಗೆ ಬರ್ತದೆ. ಅದೇ ರೀತಿ ಹೆಕ್ಟರ್ ಮೊನ್ರೋ ಆಪ್ಷನ್ ಬಿಡಿಸ್ಬೇಕಾದ್ರೆ ಹೆಕ್ಟರ್ ಮೊನ್ರೋ ಅವರು ಇವ್ರ ಸಮಯದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರಲ್ಲಿ. ಓಕೆ, ಅದೇ ರೀತಿ ಮತ್ತು ಬಕ್ಸರ್ ಕದನ ನಡೀತದೆ. ನೆಕ್ಸ್ಟ್ ರಾಬರ್ಟ್ ಕ್ಲೈವ್, ಒಬ್ಬ ಗುಮಾಸ್ತನಾಗಿ ಭಾರತಕ್ಕೆ ಬಂದಂಥ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಭದ್ರವಾದ ತಳಹದಿ ಹಾಕಿಕೊಟ್ಟರೆ ಯಾರಪ್ಪ ಅಂದರೆ ರಾಬರ್ಟ್ ಕ್ಲೈವ್. ಇವರ ಆಡಳಿತ ಸಮಯದಲ್ಲಿ 1757ರಲ್ಲಿ ಪ್ಲಾಸಿ ಕದನ. ಓಕೆ, ಪ್ಲಾಸಿ ಕದನ ಮತ್ತು 1764ರ ಬಕ್ಸಾರ್ ಕದನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿ ಈ ರೀತಿ ನಿಮಗೆ ಆಪ್ಷನ್ ಬಿಡಿಸು ಯಾವುದೇ ಪ್ರಶ್ನೆ ಎಕ್ಸಾಮ್ದ ಆಪ್ಷನ್ ಕ್ವಶನ್ ಪೇಪರ್ ಬಿಡಿಸೋ ಸಂದರ್ಭದಲ್ಲಿ ಆಪ್ಷನ್ ಎಕ್ಸಾಮ್ ಪಾಯಿಂಟ್ ರಿಲೇಟೆಡ್ ಇದ್ದರೆ ಆಪ್ಷನ್ ಬಿಡಿಸಿಬಿಟ್ರೆ ಅಲ್ಲೇ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ರಿವಿಷನ್ ಮಾಡೋ ಅವಶ್ಯಕತೆ ಇರಲ್ಲ. ಒಳ್ಳೆ ನೀವು ಬುಕ್ಕ ತೆಗೆದು ಲಾರ್ಡ್ ಡಾಲ್ಹೌಸಿಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಓದೋ ಅವಶ್ಯಕತೆ ಇರಲ್ಲ. ಅಲ್ಲೇ ಸಂಬಂಧಪಟ್ಟ ಒಂದು ಸ್ವಲ್ಪ ಮಾಹಿತಿ ಎಕ್ಸಾಮ್ ಪಾಯಿಂಟ್ ಏನಕ್ಕೆ ಕೇಳ್ತಾರೆ ಅನ್ನೋದು ಪಾಯಿಂಟ್ ಸ್ಟಿಕ್ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಈಗ ಆರ್ಟಿಕಲ್ಗೆ ಹೋಗೋಣ. ನೋಡಿ, ಮಹಿಳೆಯ ಮೇಲೆ ದೌರ್ಜನ್ಯ, ಮೂಕ ಪ್ರೇಕ್ಷಕರಿಗೊಂದು ಗುದ್ದು, ಪುಂಡಗಂದಾಯ ಪ್ರಸ್ತಾಪ ಸಾಧ್ಯತೆ ಅಂದರೆ ಹೈಕೋರ್ಟ್ ಹೇಳಿದೆ. ಅಂದರೆ ಅಲ್ಲೇ ಬೆಳಗಾವಿ ಜಿಲ್ಲೆ ಹೊಸ ಒಟ್ಮೂರಿ ಗ್ರಾಮದಲ್ಲಿ ಏನಾದ್ರು ನಡೆದಂಥ ಘಟನೆ ಏನಿದೆ ಆ ಘಟನೆಯನ್ನು ಮೂಕ ಪ್ರೇಕ್ಷಕರಾಗಿ ಸಾರ್ವಜನಿಕರು ಆ ಘಟನೆ ತಡೆಯಲು ವಿಫಲರಾದಲ್ಲ, ಈ ಸಂದರ್ಭದಲ್ಲಿ ಆ ಪ್ರೇಕ್ಷಕರ ಮೇಲೆ ಪುಂಡಗಂದಾಯ ವ್ಯವಸ್ಥೆಯನ್ನು ಶಿಕ್ಷೆಯನ್ನು ವಿಧಿಸಬಹುದು ಅಂತೇಳಿ ಕೋರ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಹೀಗೆ ನಾವು ಈ ಆರ್ಟಿಕಲ್ನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಒಂದು ಆರ್ಟಿಕಲ್ ಬಗ್ಗೆ ಬರೀಬೇಕಾದ ಸಂದರ್ಭದಲ್ಲಿ ನೋಡಿ, ಕುವೆಂಪುರವರು ಒಂದು ಮಾತೇ ಇದೆ, ಕತ್ತಿ ಪರದೇಶಿ ಆದರೆ ಮಾತ್ರ ನೋವೇ, ನಮ್ಮವರೇ ಹದಹಾಕಿ ತಿವಿದರು ಹೂವೆ. ಕುವೆಂಪು ಅವರ ಕವಿತೆ ಸಾಲು ನಾಡು ಸ್ವತಂತ್ರವಾಗುವುದು ಎಷ್ಟು ಮುಖ್ಯವೇ ಅಷ್ಟೇ ಮುಖ್ಯವಾದು, ಅದು
ನಿರ್ಮಿಸಿಕೊಳ್ಳುವ ಸಾಮಾಜಿಕ ಬದುಕು ಎಂಬುದು ಅತ್ಯಂತ ಖಚಿತವಾಗಿದೆ. ಇಂಥದ್ದು ಒಂದು ಒಳ್ಳೆ ಕೋಟ್ ಫಸ್ಟ್ ಹೆಡ್ಡಿಂಗ್ ಆಗಿ, ಯಾಕಂದರೆ ನೋಡಿ, ಕತ್ತಿ ಪರದೇಶ ಆದರೆ ಮಾತ್ರ ನೀವು ಬೇರೆ ದೇಶರು ಮಾಡಿದ್ರೆ ಅಷ್ಟೇ ನೋವೇ, ನಮ್ಮವರೇ ಹದ ಹಾಕಿ ತೀವಿದ್ರೆ ಅದು ನೋವಲ್ಲವೇ ಅಂತೇಳಿ ಇದನ್ನು ನೀವು ಎಸ್ಸೆ ಫಸ್ಟ್ ಕೋಟ್ ಹಾಕಿ ನೀವು ಎಕ್ಸ್ಪ್ಲೇಷನ್ ಕೊಡೋದ್ರ ಮೂಲಕ ನಿಮ್ಮ ಎಸ್ಸೆ ಒಂದು ಒಳ್ಳೆ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಸಂಶಯವೇ ಇಲ್ಲ. ಓಕೆ ನೋಡಿ, ಅದು ಇಂಥ ಮಹಿಳೆಯರ ಮೇಲೆ ದೌರ್ಜನ್ಯಗಳ ಕೇಸು ಎಲ್ಲೇ ಹೊರದೇಶದಲ್ಲಿ ನಡೀತಾರೆ ಮುಗಿತು, ನಮ್ಮ ಸುತ್ತಮುತ್ತ ನಡೀತಿದೆ. ನಾವೀಗ ಒಬ್ಬ ಎಸ್ಪಿರೆಂಟ್ಸ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಿದ್ದೀನಪ್ಪ ಅಂದರೆ ಅದನ್ನು ತಡೆಗಟ್ಟಲು ಸಾಮಾಜಿಕ ಪ್ರಯತ್ನ ನಾವು ಏನು ಮಾಡಬೇಕು, ಸಮಾಜದಲ್ಲಿ ಅದರ ಬಗ್ಗೆ ಮಾಹಿತಿನಿ ಅವರಿಗೆ ಅವೇರ್ನೆಸ್ ಯಾವ ಥರ ಮೂಡಿಸ್ಬೇಕು ಅನ್ನೋದ್ರಿಂದ ನಾವು ಈ ಮಾಹಿತಿಯನ್ನು ತಿಳಿದುಕೊಳ್ಳೇಬೇಕಾಗ್ತದೆ. ನೋಡಿ, ಇದೇ ರೀತಿ ಮುಂದುವರೆದ ಇಲ್ಲಿ ಇನ್ನೊಂದು ಆರ್ಟಿಕಲ್ ಅದ ಪ್ರಜಾನ್ ಆರ್ಟಿಕಲ್ ಬರ್ತದೆ, ಮಾನವೀಯತೆ ಇಲ್ಲದ ರಾಷ್ಟ್ರೀಯತೆಯನ್ನು ನಾನು ಒಪ್ಪುವುದೇ ಇಲ್ಲ ಎಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ. ಅಂದರೆ ಅಷ್ಟು ಅಲ್ಲಿ ಘಟನೆ ನಡೀತಾ ಇದೆ, ಆದರೆ ಅಷ್ಟು ಜನರೆಲ್ಲ ನೋಡ್ಕೊಂಡು ನಿಂತಿರ್ತಾರೆ ಅಂದರೆ ಅವರಿಗೆ ಸ್ವಲ್ಪ ಏನಾದರೂ ಮಾನವೀಯತೆ ಇಲ್ಲ. ನೋಡಿ, ಆ ಘಟನೆಯನ್ನು ತಡೆಯೋ ಸಾರ್ವಜನಿಕರು ಮನಸ್ಸು ಮಾಡಿದರೆ ಆ ಘಟನೆ ತಡೆಯಬಹುದು. ನೋಡಿ, 1757ರ ಪ್ಲಾಸಿ ಕದನ ಸಂದರ್ಭದಲ್ಲಿ ಲಾರ್ಡ್ ಡಾಲ್ಹೌಸಿ ಒಂದು ಮಾತು ಹೇಳ್ತಾನೆ, ಬ್ರಿಟಿಷರು ನಾವು ಯುದ್ಧವನ್ನು ಗೆದ್ದ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡುತ್ತಿರುವ ಸಮಯದಲ್ಲಿ ಭಾರತ ದೇಶದವರು ಎಲ್ಲರೂ ಮನೆಯನ್ನು ಮುಚ್ಚಿಕೊಂಡು ನಮ್ಮ ಸಂಭ್ರಮಾಚರಣೆಯನ್ನು ಮನೆಯ ಬಾಗಿಲ ಕಿಟಕಿಯಿಂದ ನೋಡ್ತಿದ್ದರು. ಅವರೇನಾದರೂ ಹೊರಗೆ ಬಂದು ಒಬ್ಬೊಬ್ಬರು ಒಂದು ಕಲ್ಲು ತೆಗೆದು ನಮ್ಮ ಮೇಲೆ ದಾಳಿ ಮಾಡಿದರೆ ಬ್ರಿಟಿಷ್ ಸಾಮ್ರಾಜ್ಯವೇ ಭಾರತದಲ್ಲಿ ಸ್ಥಾಪನೆಯಾಗಲು ಸಾಧ್ಯವಾಗುತ್ತಿಲ್ಲ ಅನ್ನೋ ಮಾತನೇ ಇದ್ದರೆ, ಅದನ್ನೇ ಇಲ್ಲಿ ನಾವು ಈಗ ಇಲ್ಲಿಗೆ ಬೆಳಗಾವಿ ಘಟನೆ ಕನ್ವರ್ಟ್ ಮಾಡಿದರೆ ಆ ಮಹಿಳೆಯನ್ನು ಬೆತ್ತಲೆ ಪ್ರಕರಣವನ್ನು ನೋಡುತ್ತಾ ನಿಂತ ಮೂಕ ಪ್ರೇಕ್ಷಕರು ಅದನ್ನು ಬಿಡಿಸುವ ಪ್ರಯತ್ನ ಮಾಡಿದರೆ ಈ ಘಟನೆ ನಡೀತಿರಲ್ಲ ಅನ್ನೋದು ಇದಕ್ಕೆ ಸಂಬಂಧಪಟ್ಟಂಥ ಹೈಕೋರ್ಟ್ ಒಂದು ಪುಂಡಗಂಧಾಯ ಅವ್ರ ಮೇಲೆ ಪ್ರಯೋಗಿಸಬೇಕಪ್ಪ, ಇದೊಂದು ಸಾಮಾಜಿಕ ಕಳಕಳಿಯನ್ನು ಮರೆತಿದ್ದಾರೆ ಅಂತೇಳಿ ಅಲ್ಲೊಂದು ನಿರ್ದೇಶನ ನೀಡಿದೆ. ಇದನ್ನು ನೀವು ಎಸ್ಸೆ ಆಗಿ ಒಂದು ಒಳ್ಳೆಯ ಎಸ್ಸೆ ಆಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಮಣಿಪುರವಾದರೇನು, ಬೆಳಗಾವಿ ಹೊಸ ಮುಟ್ಟೂರಿ ಆದರೇನು, ಎರಡು ತಪ್ಪೇ. ಓಕೆ, ಮಣಿಪುರದಾಗ ಇಂಥ ಘಟನೆ ನಡೆದಿದೆ, ಇದು ಬೆಳಗಾವಿಯಲ್ಲಿ ಮಣಿಪುರ ನಡೆಯುವಂಥ ಘಟನೆ ಬೆಳಗಾವಿ ನಮ್ಮ ಸುತ್ತಮುತ್ತ ನಡೀತಿದೆ. ಅದೇ ಮಣಿಪುರವಾದರೇನು, ಬೆಳಗಾವಿಯ ಹೊಸ ಮುಟ್ಟೂರಿ ಆದರೇನು, ಎರಡು ಪ್ರಕರಣಗಳು ಅಕ್ಷಮ ಅಪರಾಧವೇ. ಇಲ್ಲಿ ಸಾರ್ವಜನಿಕರು ತಮ್ಮ ಜವಾಬ್ದಾರಿಯನ್ನು ಮರೆತಿರುವುದು ಕಂಡು ಬರ್ತದ. ದೇಶದ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹೇರಿಸಲು ಸಾಕ್ಷಿ ಮಲಿಕಗಳು ಪಾದಗಳನ್ನು ಪರೆದು ಬೂಟಗಳನ್ನು ಈ ದೇಶಗಳು ಎಚ್ಚರಿಕೆಯಿಂದ ಗಮನಿಸ. ಅಂದರೆ ದೇಶದ ಕೀರ್ತಿ ಪತಾಕೆ ಅಂದರೆ ದೇಶದ ಸಮಗ್ರವಾದ ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಇಲ್ಲೇ ಪುರುಷರ ಒಬ್ಬರಿಂದ ಸಾಧ್ಯ ಅಲ್ಲ. ಓಕೆ, ಮಹಿಳೆಯರು ಮತ್ತು ಪುರುಷರು ಎಲ್ಲ ಸಮಾನವಾಗಿ ಹೋದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗುತ್ತದೆ. ಈ ರೀತಿ ನೀವು ಆ ಒಂದು ಎಸ್ಸೆಯನ್ನು ಬ್ಯಾಕ್ಗ್ರೌಂಡು ಹಿಂದ್ಗಡೆ ಹೋಗ್ಬೇಕು, ಇತಿಹಾಸ ತೊಗೊಂಡು ಹೋಗಿ ಕರೆಂಟ್ ಇರುವಂಥ ವಿಷಯ ತಂದು ಟಚ್ ಮಾಡೋದ್ರಿಂದ ಬಂದಿಲ್ಲ ನಿಮ್ಮ ಎಸ್ಸೆ ಒಂದು ಒಳ್ಳೆ ಎಸ್ಸೆಯಾಗಿ ಕನ್ವರ್ಟ್ ಆಗ್ತದೆ. ಓಕೆ, ಇಲ್ಲಿ ಎಸ್ಸೆನ ಕನ್ವರ್ಟ್ ಆಗ್ತದೆ, ಎಸ್ಸೆಗೆ ಒಂದು ಒಳ್ಳೆ ಎಸ್ಸೆ ಸಿಗುತ್ತೆ, ಒಳ್ಳೆ ನಿಮಗೆ ಅದು ಸಂಬಂಧಪಟ್ಟಂಥ ಒನ್ ವರ್ಡ್ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಬೆಳಗಾವಿ ತಾಲೂಕಿನ ಹೊಸ ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಅವರನ್ನು ವಿವಸ್ತ್ರಗೊಳಿಸಿದ ಮೆರವಣಿಗೆ ಮಾಡಿದ ಪ್ರಕರಣವು ನಾಗರಿಕತೆಗೆ ಸೊಡ್ಡು ಹೊಡೆಯುವ ಘಟನೆ. ಇದು 21ನೇ ಶತಮಾನದಲ್ಲಿ ಇಂಥ ಘಟನೆ ನಡೀತಿರೋದು, ಅದು ನಮ್ಮ ಸುತ್ತಮುತ್ತ ನಡೀತಿರೋದು. ಅಂದರೆ ಇದೊಂದು ನಾಗರಿಕತೆಗೆ ಸೊಡ್ಡು ಹೊಡೆದ ಘಟನೆ. ಓಕೆ, ಈ ಅಮಾನುಷ್ಯ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ PB ವರಾಳೆ ಹಾಗೂ ನ್ಯಾಯಮೂರ್ತಿ ಕೃಷ್ಣ S ದೀಕ್ಷಿತ್ ಅವರನ್ನು ಒಳಗೊಂಡ ವಿಭಾಗೀಯ ನ್ಯಾಯಪೀಠವು ಈ ಕುರಿತು ಸ್ವಯಂ ಪ್ರೇರಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿಕೊಂಡಿದೆ. ನೋಡಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಿಮಗೆ ಗೊತ್ತಿದ್ರೆ ಪಾಯಿಂಟ್ ಮಾಡ್ಕೋಬಾರ್ದು. PIL ಅಂದ್ರೆ ಏನು ಗೊತ್ತಿರಬೇಕು, ಗೊತ್ತಿಲ್ಲ ನೀವು ಮೊಬೈಲ್ ಗೂಗಲ್ ಹೊಡೆದು ಸರ್ಚ್ ಮಾಡ್ಬೇಕು, ಅದು ಏನು ಅಂತ ತಿಳ್ಕೊಬೇಕು ಅಲ್ಲೇ. ನೋಡಿ, PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಇದಕ್ಕೆ. ಓಕೆ, ಈ ವ್ಯವಸ್ಥೆಯನ್ನು ಪರಿಚಯಿಸಿದರು PN ಭಗವತಿ ಮತ್ತು ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್. ಯಾವಾಗ ಅಂದರೆ 1980ರ ದಶಕದಲ್ಲಿ. ಓಕೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಈ ಪ್ರಕರಣ ನೋಡಿ, ಈ ಪ್ರಕರಣ ಸಂಬಂಧ ಇದೇ ತಿಂಗಳ 18ರಂದು ನಡೆದ ವಿಚಾರಣೆ ವೇಳೆ ನ್ಯಾಯಪೀಠವು ಪುಂಡಗಂಧಾಯದ ಸಂಗತಿಯನ್ನು ಪ್ರಸ್ತಾಪಿಸಿದೆ. ಇದು ನಿಜಕ್ಕೂ ವಿಚಾರ ಪ್ರಚೋದಕ ಚಿಂತನೆಯನ್ನು ಪ್ರೇರೇಪಿಸುವಂತಿದೆ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಕಳ್ಳತನ ಅಥವಾ ದಾಂಧಲೆ ನಡೆದರೆ ಅಂತಹ ಪ್ರಕರಣಗಳ ನಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟ ಅಥವಾ ಅವುಗಳನ್ನು ತಪ್ಪಿಸಲು ಯಾವುದೇ ಪ್ರಯತ್ನವನ್ನು ಮಾಡದ ಕಾರಣಕ್ಕೆ ಇಡೀ ಊರಿಗೆ ಪುಂಡಗಂಧಾಯವನ್ನು ವಿಧಿಸಿ ಶಿಕ್ಷೆ ಒಳಪಡಿಸಲಾಗಿತ್ತು. ಅಂತಹ ಪದ್ಧತಿಯನ್ನು ಜಾರಿಗೆ ತಂದರು ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆ, ಅಂದರೆ ಆ ಘಟನೆ ತಡೆಯಲು ಆ ಊರಿನ ಜನರು ವಿಫಲಾಗಿದ್ದರೆ, ಸಾರ್ವಜನಿಕ ವಿಫಲಾಗಿದ್ದರೆ ಆ ಇಡೀ ಊರಿಗೆ ಶಿಕ್ಷೆ ವಿಧಿಸುವ ವ್ಯವಸ್ಥೆಯನ್ನು ಪುಂಡಗಂಧಾಯ ವ್ಯವಸ್ಥೆಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಜಾರಿಗೆ ತಂದರು. ಓಕೆ, ನೋಡಿ, ಒಂದು ಅಪರಾಧ ಜರುಗಿದೆ ಎಂದು ತಿಳಿದಿದ್ದರೂ ಅಥವಾ ಅಪರಾಧ ಜರುಗಿದೆ ಎಂದು ನಂಬುವ ಸಂದರ್ಭವಿದ್ದು ಉದ್ದೇಶಪೂರ್ವಕವಾಗಿ ಜರುಗಿರುವ ಅಪರಾಧದ ಮಾಹಿತಿ ಹೊಂದಿದ್ದು ಅಂತಹ ಅಪರಾಧ ಬಗ್ಗೆ ಕಾನೂನಿನ ಅಡಿಯಲ್ಲಿ ಮಾಹಿತಿ ನೀಡಬೇಕಾಗುವುದು ಅಗತ್ಯ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇರುವಾಗ ಸಂಬಂಧಪಟ್ಟವರಿಗೆ ಆ ಮಾಹಿತಿಯನ್ನು ನೀಡದೇ ಇರುವುದು ಸಾರ್ವಜನಿಕ ವ್ಯಕ್ತಿಯು ಪ್ರಜೆಯು 6 ತಿಂಗಳ
ವರೆಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಬೇಕು. ನೋಡಿ, ಯಾವುದೇ ಒಂದು ಘಟನೆ ನಡೆಯುತ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಸಾಕ್ಷಿ ನೀಡೋದು, ನಮ್ಗೆ ಭಯ ಪಟ್ಟು ಒಂದು ಸುಳ್ಳು ಮಾಹಿತಿ ನೀಡೋದನ್ನ ಅವರಿಗೂ ಸಹ ಶಿಕ್ಷೆ ವಿಧಿಸಲು 6 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲು ಅವಕಾಶ ಇದೆ. ಇದು ಯಾವುದಪ್ಪ ಅಂದರೆ IPC ಸೆಕ್ಷನ್ 202 ತಿಳಿಸುತ್ತದೆ. ಈ ಪ್ರಕರಣದಲ್ಲಿ ಮಹಿಳೆಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿದಾರರಾಗಿದ್ದ ಗ್ರಾಮಸ್ಥರು ಆ ಮಾಹಿತಿಯನ್ನು ಪೊಲೀಸರಿಗೆ ನೀಡಬೇಕು. ತಮ್ಮ ಜವಾಬ್ದಾರಿಯನ್ನು ಮೆರೆತು ಮೂಕ ಪ್ರೇಕ್ಷಕರಂತೆ ನಿಂತಿದ್ದು ಸೆಕ್ಷನ್ 202 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗುತ್ತದೆ. ನೋಡಿ, ಇಷ್ಟು ಮಾಹಿತಿ ಸಿಕ್ಕರೆ ಹೆಂಗಂತೆ ಒಂದು ಒಳ್ಳೆಯ ಹೆಸೆ ಕನ್ವರ್ಟ್ ಮಾಡ್ಬೋದು ನೀವು. ಓಕೆ, ಪುಂಡಗಂಧ ಎಂದರೆ ಟೋಟಲ್ ಆಗಿ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಕಳ್ಳತನ, ದಾಂಧಲೆ ನಡೆದರೆ ಅಂಥ ಪ್ರಕರಣಗಳು ನಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತು ಅವುಗಳನ್ನು ತಪ್ಪಿಸಲು ಯಾವುದೇ ಪ್ರಯತ್ನವನ್ನು ಮಾಡದ ಕಾರಣಕ್ಕೆ ಇಡೀ ಊರಿಗೆ ಪುಂಡಗಂಧ ವಿಧಿಸಿ ಶಿಕ್ಷೆ ಒಳಪಡಿಸಲಾಗುತ್ತಿತ್ತು. ಈ ಕಾಯ್ದೆಯನ್ನು ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಜಾರಿಗೆ ತಂದಿದ್ದರು. ಇಲ್ಲಿ ನಮಗೆ ನೆನಪಾಗಬೇಕಾದ ಏನಪ್ಪ ಅಂದರೆ ದಂಡ ಪ್ರಕ್ರಿಯೆ ಸಂಹಿತೆ CRPC 1973. ಇದನ್ನು ಏನು ಮಾಡಿದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಬದಲಾವಣೆ ಮಾಡಿದ್ದಾರೆ. ಇದರಲ್ಲಿ CRPC ಸೆಕ್ಷನ್ 39 ಇದರ ಪ್ರಕಾರ ಭಾರತೀಯ ದಂಡ ಸಂಹಿತೆ 1860, ಭಾರತೀಯ ನ್ಯಾಯ ಸಂಹಿತೆ 2023 ಬದಲಾವಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ತಾವು ಕಂಡ ಮತ್ತು ತಮಗೆ ಗೊತ್ತಿರುವ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಇಲ್ಲವಾದರೆ ಅಂಥವರಿಗೆ IPC ಸೆಕ್ಷನ್ 202 ಅಡಿಯಲ್ಲಿ ಪ್ರಕಾರ ಶಿಕ್ಷೆ ಅರ್ಹವಾದದ್ದು. ಅಂದರೆ ಸಾರ್ವಜನಿಕರು ಯಾವುದೇ ಒಂದು ಘಟನೆ ನಡೆದಾಗ ಆ ಘಟನೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಸೆಕ್ಷನ್ CRPC 1973 ಪ್ರಕಾರ ಸೆಕ್ಷನ್ 39 ಮತ್ತು IPC 202 ಪ್ರಕಾರ ಶಿಕ್ಷಾರ್ಹ ಅಪರಾಧ ಎನಿಸುತ್ತದೆ. ಓಕೆ, ರಂಗರಾಜನ್ ವರ್ಸಸ್ ಕರ್ನಾಟಕ ರಾಜ್ಯ ಒಳಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಹೈಕೋರ್ಟ್ನ ನ್ಯಾಯಮೂರ್ತಿ B. ವೀರಪ್ಪ ಮತ್ತು ವೆಂಕಟೇಶ್ G. ನಾಯಕ್ ಅವರಿದ್ದ ವಿಭಾಗೀಯ ನ್ಯಾಯಪೀಠವು ಕೆಲ ತಿಂಗಳ ಹಿಂದೆ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಆದೇಶ ಏನಪ್ಪ ಅಂದರೆ, ಈ ಆದೇಶದಲ್ಲಿ ನ್ಯಾಯಪೀಠವು ಶವ ಸಂಭೋಗವು ಒಂದು ಅಪರಾಧವನ್ನಾಗಿ ಪರಿಗಣಿಸುವಂತೆ ನ್ಯಾಯಪೀಠವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಶಿಫಾರಸು ಮಾಡಿದೆ. ಇಂಥ ಶಿಫಾರಸನ್ನು ಹೊಸ ಒಂಟುಮೂರಿ ಗ್ರಾಮದಲ್ಲಿ ನಡೆದಂಥ ಘಟನೆಗಳಿಗೂ ಅನ್ವಯ ಮಾಡುವುದು ಸೂಕ್ತ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಓಕೆ, ನೆಕ್ಸ್ಟ್, ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದ ವರ್ಷ. ನೋಡಿ, ಒಂದನೇ ಆಪ್ಷನ್ ಇದೆ 1975 ಇದೆ, 1999 ಇದೆ, 1976 ಇದೆ, 1969 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು 1975. ನೋಡಿ, ಕೆಲಸಕ್ಕೆ ಗೈರಾಗಿದ್ದಕ್ಕೆ ಕಿಡಿ ಕಾರ್ಮಿಕರನಿಗೆ ಸರಪಳಿ. ಓಕೆ, ಅಂದರೆ ಮುಂಗಡವಾಗಿ ಮಾಲೀಕ ಸಾಲ ಪಡೆದ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಬರಲಿಲ್ಲ ಎಂದು ಕೋಪಗೊಂಡಿದ್ದ ಕಾರ್ಖಾನೆ ಮಾಲೀಕ ಕಾರ್ಮಿಕನ ಕಾಲಿಗೆ ಸರಪಳಿ ಕಟ್ಟಿ ಕೆಲಸ ಮಾಡಿಸಿಕೊಂಡಿದ್ದ. ಇದು ಎಲ್ಲಿ? ರಾಮನಗರದಲ್ಲಿ ನಡೆದಿದೆ. ಇದು ಘಟನೆ ನಡೆದಿದೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಏನನ್ನು ಕ್ಲಿಕ್ ಮಾಡ್ಕೋಬೇಕಂದ್ರೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ನೋಡಿ, ಆರೋಪಿಗಳ ವಿರುದ್ಧ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಂದರೆ 1976. ಸಾರಿ, ಇಲ್ಲ 1975 ಅಂತ ಇದ್ದೀನಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದು 1976. ಓಕೆ, 1976 IPC ಇಂಡಿಯನ್ ಪೆನಲ್ ಕೋಡ್ 343 ಅಕ್ರಮ ಬಂಧನ, IPC 34 ಅಪರಾಧ ಸಂಚು ಆರೋಪದಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಬಲವಂತ ದುಡಿಮೆ ಮಾಡುವ, ಕಳ್ಳ ಸಾಗಣೆ ಮತ್ತು ಬಾಲಕಾರ್ಮಿಕತೆಯನ್ನು ಕೊನೆಗೊಳಿಸುವ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟದವು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟದವು? 17 ಇದೆ. ಅದರಲ್ಲಿ 8 ಮತ್ತು 7 ಅವು ಜೀತ ಪದ್ಧತಿ ನಿರ್ಮೂಲನೆ ಗುರಿಯವಿದೆ. ಓಕೆ, 2030 ವೇಳೆಗೆ ಆಧುನಿಕ ಗುಲಾಮಗಿರಿಯನ್ನು ಕೊನೆಗೊಳಿಸಲು ಭಾರತ ಬದ್ಧವಾಗಿದೆ ಎಂದು ಹೇಳಿಕೊಂಡು ಸುಸ್ಥಿರ ಅಭಿವೃದ್ಧಿ ಗುರಿಗೆ ಭಾರತ 2015 ಸಹಿ ಹಾಕಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಇಂಥ ಘಟನೆ ನಡೀತಾ ಇದೆ. ಅಂದರೆ ಸಸ್ಟೈನಬಲ್ ಗೋಲ್ಸ್ ಎಷ್ಟಿದೆ? 17 ಇದೆ. 2015 ಸಹಿ ಹಾಕಿದೆ. ಭಾರತವು ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಜೀತ ಪದ್ಧತಿ ನಿರ್ಮೂಲನೆಗೆ ಒಪ್ಪಂದಕ್ಕೆ 1957 ಸಹಿ ಹಾಕಿದೆ. ಬಟ್ ಇನ್ನೂ ಕೊರೆಗೆ ಜಾರಿ ಬಂದಿಲ್ಲ. ಇಂಥ ಪದ್ಧತಿ ಇನ್ನೂ ಇದೆ. ನೋಡಿ, ಜೀತ ಪದ್ಧತಿ ನಿರ್ಮೂಲನೆ ಜಾರಿ ಬಂದು 1976. 1970 ದೇಶದಲ್ಲಿ ಪ್ರಥಮ ಬಾರಿಗೆ ತುರ್ತು ಪರಿಸ್ಥಿತಿ ವ್ಯವಸ್ಥೆ ಬರುತ್ತೆ. ಅಂದರೆ ಇಂದಿರಾ ಗಾಂಧಿ ಅವರು 2 ವರ್ಷಗಳ ಕಾಲ ತುರ್ತು ಪರಿಸ್ಥಿತಿಯನ್ನು ವಿಧಿಸ್ತಾರೆ. ಓಕೆ, 1969 ಅರ್ಥಶಾಸ್ತ್ರಕ್ಕೆ ಪ್ರಥಮ ಬಾರಿಗೆ ನೊಬೆಲ್ ಬಹುಮಾನ ದೊರೆಯುತ್ತೆ. ಓಕೆ, ಈ ಥರ ಆಪ್ಷನ್ ಸ್ವಲ್ಪ ಏನಾರ ಮಾಹಿತಿ ಮೇಲೆ ಸ್ವಲ್ಪ ನೋಡ್ಕೋಬೇಕು. ಓಕೆ, ನೋಡಿ, ಜಾಗತಿಕ ಗುಲಾಮಗಿರಿ ಸೂಚ್ಯಾಂಕದಲ್ಲಿ ಭಾರತವು 2018 167 ರಾಷ್ಟ್ರಗಳಲ್ಲಿ ಭಾರತ 53 ಸ್ಥಾನ ಪಡೆದಿತ್ತು. ಅತಿ ಹೆಚ್ಚು ಗುಲಾಮಗಿರಿ ಇರುವ ದೇಶ ಯಾವುದಪ್ಪ ಅಂದರೆ ಅದು ಉತ್ತರ ಕೊರಿಯಾ. ILO ಇಲ್ಲಿ ಗುಲಾಮಗಿರಿ ಬಗ್ಗೆ ಮಾತಾಡೋದಪ್ಪ ಅಂದರೆ ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್ ಕಾರ್ಮಿಕ ಆಯೋಗ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಾವು. ಓಕೆ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು ಸ್ಥಾಪನೆ ಆಗೋದು 11 ಏಪ್ರಿಲ್ 1919. ಹೆಡ್ ಕ್ವಾರ್ಟರ್ ಇದೆ ಜಿನೆವಾದ, ಸ್ವಿಟ್ಜರ್ಲ್ಯಾಂಡ್. ಓಕೆ, ಹೆಡ್ ಇದ್ರ ಮುಖ್ಯಸ್ಥರೇ ಗಿಲ್ಬರ್ಟ್ ಹಾಂಗೋ. ಓಕೆ, ಹಾಂಗೋ. ಇದಕ್ಕೆ ನೊಬೆಲ್ ಪ್ರೈಸ್ ಯಾವಾಗ ಸಿಕ್ಕಿದ್ರೆ ಪೀಸ್ ಅವಾರ್ಡ್ 1969 ನೊಬೆಲ್ ಪೀಸ್ ಅವಾರ್ಡ್ ಸಿಕ್ಕಿದೆ. ಮತ್ತು 1969 ರ್ಯಾಗ್ನರ್ ಫಿಶ್ ಅವರಿಗೆ ಪ್ರಥಮ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಓಕೆ, ನೆಕ್ಸ್ಟ್, ದೇಶದ ಅತಿ ಎತ್ತರದ ಗೋಪುರ ತಮಿಳುನಾಡಿನ ರಾಮೇಶ್ವರನಲ್ಲಿದೆ. ಹಾಗಾದರೆ
ಅದರ ಎತ್ತರ ಎಷ್ಟಿದೆ ಅಂತಿದೆ ಆಪ್ಷನ್. ಅದು ಯಾಕೆ ಈ ಕ್ವಶನ್ ಯಾಕೆ ತೆಗೆದುಕೊಂಡಿದ್ದೀನಪ್ಪ ಅಂದರೆ ನೋಡಿ, ಕಬ್ಬನ್ ಉದ್ಯಾನ ಅಥವಾ ಯಶವಂತಪುರ ಬಳಿ ಸ್ಥಳ ನಿಗದಿಯಾಗಿದೆ. ದೇಶದಲ್ಲಿ ಎತ್ತರದ ಗೋಪುರ ನಿರ್ಮಾಣ ಮಾಡುವ ಕಾರ್ಯವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಹಮ್ಮಿಕೊಂಡಿದೆ. ಇನ್ನೂ ಪೂರ್ಣವಾಗಿಲ್ಲ, ಪೂರ್ಣಗೊಂಡ ಮೇಲೆ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ ಪಾಠ ಏನೇನು ತಿಳ್ಕೊಬೇಕು ನೋಡೋಣ. ಫಸ್ಟ್ ಇದಕ್ಕೆ ಕ್ವಶನ್ಗೆ ಆನ್ಸರ್ ತಿಳ್ಕೊಳ್ಳೋಣ. ನೋಡಿ, ತಮಿಳುನಾಡಲ್ಲಿರುವ ರಾಮೇಶ್ವರ ಗೋಪುರ ಎಷ್ಟು ಮೀಟರ್ ಎತ್ತರ ಇದೆ ಅಂದರೆ 323 ಮೀಟರ್ ಎತ್ತರ ಇದೆ. ಓಕೆ, ನೋಡಿ ಇಲ್ಲೇ ಸಂಬಂಧಪಟ್ಟಂಥ ಆಪ್ಷನ್ ಬಿಡಿಸೋಣ. 182 ಮೀಟರ್ ಅಂದರೆ ಇದು ಯಾವುದಪ್ಪ ಅಂದರೆ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏಕತಾ ಸ್ಟ್ಯಾಚ್ಯೂ. ಓಕೆ, ಅದರದ್ದು 182 ಮೀಟರ್ ಎತ್ತರ ಇದೆ. 182 ಯಾಕಪ್ಪ ಅಂದರೆ ಗುಜರಾತ್ ರಾಜ್ಯದ ವಿಧಾನಸಭೆಯ ಗಾತ್ರ ಎಷ್ಟಿದೆ, ಎಮ್ ಎಲ್ ಎಗಳ ಸ್ಥಾನ ಅಂದರೆ 182 ಇದೆ. ಅದನ್ನು 182 ಮೀಟರ್ಗೆ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಇದು ಏನಾರ ದೇಶದಲ್ಲಿ ಎತ್ತರ ಗೋಪುರ ಜಾರಿ ಬಂದರೆ ಎಷ್ಟಿರುತ್ತಪ್ಪ ಅಂದರೆ ದೇಶದಲ್ಲಿ ಅತಿ ಎತ್ತರ ಆಗ್ತದೆ 326 ಮೀಟರ್ ಎತ್ತರ ಇರ್ತದೆ. ಓಕೆ, ಇಷ್ಟು ಗೊತ್ತಿರಬೇಕು. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ನೋಡೋದು. ಬಾಣೆತ್ತರದಲ್ಲಿ ನಿಂತು ಬೆಂಗಳೂರು ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಾಧ್ಯವಾಗುವಂಥ ದೇಶದ ಅತಿ ಎತ್ತರದ ವೀಕ್ಷಣಾ ಗೋಪುರವನ್ನು ಕಬ್ಬನ್ ಉದ್ಯಾನವನ ಅಥವಾ ಯಶವಂತಪುರ ಬಳಿ ನಿರ್ಮಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಇದು ಕಂಪ್ಲೀಟ್ ಆದಮೇಲೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಅದರ ಬಗ್ಗೆ ಸಂಬಂಧಪಟ್ಟ ಕೆಲವು ಮಾಹಿತಿ ತಿಳ್ಕೊಳ್ಳೋಣ. ತಮಿಳುನಾಡಿನ ರಾಮೇಶ್ವರ ಗೋಪುರ 323 ಮೀಟರ್ ಎತ್ತರವಿದೆ. ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏಕತಾ ಪ್ರತಿಮೆ 182 ಮೀಟರ್ ಎತ್ತರವಿದೆ. ಅಕ್ಟೋಬರ್ 31 ಪ್ರತಿ ವರ್ಷ ರಾಷ್ಟ್ರೀಯ ಏಕತಾ ದಿನ ಎಂದು ಆಚರಿಸಲಾಗುತ್ತದೆ. ಹಾಗಾದರೆ ಗುಜರಾತ್ ವಿಧಾನಸಭೆಯ ಗಾತ್ರ ಅಂದರೆ ಎಮ್ ಎಲ್ ಎಗಳ ಸಂಖ್ಯೆ 182 ಇದೆ. ಹೀಗಾಗಿ ಆ ಗೋಪುರವನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏಕತಾ ಸ್ಟ್ಯಾಚ್ಯೂವನ್ನು 182 ಮೀಟರ್ ಇದೆ. ಅಂದರೆ ಒಂದಕ್ಕೊಂದು ಲಿಂಕ್ ಕೊಡೋದಾದ ನೆನಪಿರುತ್ತಂತೆ. ಪ್ರಸ್ತುತ ಜಗತ್ತಿನಲ್ಲಿ ದುಬೈನಲ್ಲಿರುವ ಬುರ್ಜ್ ಖಲೀಫಾ ಜಗತ್ತಿನ ಅತಿ ಎತ್ತರದ ಗೋಪುರವಾಗಿದೆ. ಇದು 828 ಮೀಟರ್ ಎತ್ತರವಿದೆ. ಅದೇ ರೀತಿ ಶಾಂಘೈ ಟವರ್ 632 ಮೀಟರ್ ಎತ್ತರವಿದೆ. ಓಕೆ, ನೆಕ್ಸ್ಟ್ ನೋಡಿ, ಅಪ್ಸಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವ ವರ್ಷ ರಚಿಸಲಾಗಿದೆ ಅಂತಿದೆ. ಒಂದನೇ ಆಪ್ಷನ್ 1990 ಇದೆ, 1958 ಇದೆ, 2005 ಇದೆ, 1957 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 1958. ನೋಡಿ, ಆರ್ಟಿಕಲ್ ಬಂದಿದೆ, ಕಾಶ್ಮೀರದಲ್ಲಿ ನಾಗರಿಕ ಸಾವು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ. ಸೇನಾ ಮುಖ್ಯಸ್ಥರ ಮನೋಜ್ ಪಾಂಡೆ ಈ ಪ್ರೆಸೆಂಟ್ ಜನರಲ್ ಮನೋಜ್ ಪಾಂಡೆ. ಇದಕ್ಕೆ ಯಾರು ಮುಖ್ಯಸ್ಥರು? ರಾಷ್ಟ್ರಪತಿ ಮುಖ್ಯಸ್ಥರಿರ್ತಾರೆ. ನೋಡಿ, ಅಪ್ಸಾ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟ್ 1958. ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರವನ್ನು 1958ರ ಈ ಕಾಯ್ದೆಯನ್ನು ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರಾ, ಅರುಣಾಚಲ ಪ್ರದೇಶ, ಮಿಜೋರಾಂ, ಅಸ್ಸಾಂ, ಮಣಿಪುರ್ 1990ರ ದಶಕದಲ್ಲಿ ಕಾಶ್ಮೀರಕ್ಕೆ ವಿಸ್ತರಿಸಲಾಯಿತು. ಅದಕ್ಕಿಂತ ಪೂರ್ವದಲ್ಲಿ ಇದ್ದಿಲ್ಲ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಈ ಕಾಯ್ದೆಯನ್ನು 1990ರಲ್ಲಿ ಜಾರಿಗೊಳಿಸಲಾಯಿತು. ಈ ಕಾಯ್ದೆಯು ಜಮ್ಮು ಕಾಶ್ಮೀರದ ಇಡೀ ರಾಜ್ಯಕ್ಕೆ ಅನ್ವಯವಾಗುತ್ತದೆ. ಯುರೋಮಾ ಚಾನು ಶರ್ಮಿಳಾ ಈ ಕಾಯ್ದೆಯನ್ನು ವಿರೋಧಿಸಿ ಸತತವಾಗಿ 16 ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಅವರು. ಓಕೆ, ಹೀಗಾಗಿ ಅವರನ್ನು ಮಣಿಪುರದ ಉಕ್ಕಿನ ಮಹಿಳೆ ಎಂದು ಸಹ ಕರೀತಾರೆ. ಓಕೆ, ಯಾವ ಕಾಯ್ದೆಯನ್ನು ಸಹ? ಅಪ್ಸಾ ಕಾಯ್ದೆಯನ್ನು ವಿರೋಧಿಸಿ. ಓಕೆ, ನೆಕ್ಸ್ಟ್ MS ಸ್ವಾಮಿನಾಥನ್ ಅವರಿಗೆ ಯಾವ ವರ್ಷ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತಿದೆ. ನೋಡಿ, ಒಂದನೇ ಆಪ್ಷನ್ ಇದೆ 1960 ಇದೆ, ಎರಡನೇದು 1988 ಇದೆ, 1987 ಇದೆ, 2023 ಇದೆ. ಇದಕ್ಕೆ ಸರಿಯಾದ ಆನ್ಸರು 1987. ಓಕೆ, ಅದೇ ರೀತಿ ಇಲ್ಲಿ ಆರ್ಟಿಕಲ್ ನೋಡಿ, ಮಾಜಿ ಸಚಿವ ಶಾಂತಿ ಕೇಂದ್ರದ ಮಾಜಿ ಕಾನೂನು ಸಚಿವ ಕಾನೂನು ತಜ್ಞ ಶಾಂತಿ ಭೂಷಣ್ ಅವರು ಜನವರಿ 31ರಂದು ನಿಧನರಾದರು. ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಸರ್ಕಾರದಲ್ಲಿ 1977-79ರವರೆಗೆ ಅವರು ಕಾನೂನು ಸಚಿವರಾಗಿದ್ದರು. ಸಾರ್ವಜನಿಕ ಮಹತ್ವದ ಹಲವು ಪ್ರಕರಣಗಳ ವಕಾಲತ್ತು ವಹಿಸಿದ್ದರು. ಅಂದರೆ ಅವರು ಇತ್ತೀಚೆಗೆ ನಿಧನರಾದರು. ಅದೇ ರೀತಿ MS ಸ್ವಾಮಿನಾಥನ್ ಅವರು ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳು 2023ರಲ್ಲಿ ನಿಧನರಾದರು. ಹೀಗಾಗಿ ಇದು ಕ್ವಶನ್ ತೆಗೆದುಕೊಂಡಿದ್ದೇನೆ. ನೋಡಿ, ಖ್ಯಾತಿ ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ 98 ಅವರು ಸೆಪ್ಟೆಂಬರ್ 28ರಂದು ಚೆನ್ನೈನ ತಮಿಳುನಾಡಿನಲ್ಲಿ ನಿಧನರಾದರು. ಸ್ವಾಮಿನಾಥನ್ ಮುಂದಾಳತ್ವದಲ್ಲಿ 6 ದಶಕಗಳ ಹಿಂದೆ ದೇಶದಲ್ಲಿ ನಡೆದ ಹಸಿರು ಕ್ರಾಂತಿಯು ದೇಶವು ಆಹಾರ ಕ್ಷಮತೆಯನ್ನು ಮೆಟ್ಟಿ ನಿಲ್ಲಲು ನೆರವಾಯಿತು. ಗೋಧಿಯ ಉತ್ಪಾದನೆಯು ದೇಶ ವಿಶ್ವದ ಮುಂಚೂಣಿಯಲ್ಲಿ ಸ್ಥಾನಕ್ಕೆ ಬಂದು ನಿಂತಿತು. ದೇಶ ಬಹುಕಾಲದಿಂದ ಎದುರಿಸುತ್ತಿದ್ದ ಆಹಾರದ ಕೊರತೆಯು ಹಸಿರು ಕ್ರಾಂತಿಯ ಕಾರಣದಿಂದ ನಿವಾರಣೆ ಆಯಿತು. ಏಷ್ಯಾದ ನೊಬೆಲ್ ಎಂದೇ ಪ್ರಸಿದ್ಧವಾಗಿರುವ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ 1971ರಲ್ಲಿ ಅವರಿಗೆ ದೊರಕಿತ್ತು. ಭಾರತ ಸರ್ಕಾರ ಅವರಿಗೆ 1989ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅವರಿಗೆ 84 ಗೌರವ ಡಾಕ್ಟರೇಟ್ಗಳು ಪಾತ್ರರಾಗಿದ್ದಾರೆ. 2007ರಿಂದ 2013ರವರೆಗೆ ರಾಜ್ಯಸಭಾ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ನೆಕ್ಸ್ಟ್ MS ಸ್ವಾಮಿನಾಥನ್ ಅವರಿಗೆ 1987ರಲ್ಲಿ ವಿಶ್ವ ಆಹಾರ ಪ್ರಶಸ್ತಿಯನ್ನು ದೊರಕಿದೆ.
ಭಾರತದ ಹಸಿರು ಕ್ರಾಂತಿಯ ಆರಂಭ 1960ರ ದಶಕದಲ್ಲಿ. ಭಾರತದ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್. ವಿಶ್ವದ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್. ಹಾಗಾದರೆ ಹಸಿರು ಕ್ರಾಂತಿ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದರು ವಿಲಿಯಂ ಗಾಂಡ್. ಸೆಪ್ಟೆಂಬರ್ 28, 2023 MS ಸ್ವಾಮಿನಾಥನ್ ಅವರು ನಿಧನರಾದರು. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರವು ಯಾವ ವರ್ಷದ ವೇಳೆಗೆ ರಾಷ್ಟ್ರದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ಶೂನ್ಯಕ್ಕೆ ಇಳಿಸುವ ಗುರಿ ಹಾಕಿಕೊಂಡಿದೆ? ಒಂದನೇ ಆಪ್ಷನ್ 2024, 2070, 2027, 2030 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು 2070. ಓಕೆ, ನೋಡಿ, ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಒತ್ತು ಅಂದರೆ ಕೇಂದ್ರ ಸರ್ಕಾರ ಹೇಳಿದೆ. ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಇಂಗಾಲದ ಹೊರಸೂಸುವಿಕೆ ಪ್ರಮಾಣವನ್ನು ತಗ್ಗಿಸುವುದು ಇದರ ಮೂಲ ಉದ್ದೇಶವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 2030ರ ವೇಳೆಗೆ ದೇಶದಲ್ಲಿ 500 ಗಿಗಾವ್ಯಾಟ್ನಷ್ಟು ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಗುರಿ ಹೊಂದಲಾಗಿದೆ. ಈ ಮೂಲಕ ಪಳೆಯುಳಿಕೆ ಇಂಧನ ಬಳಕೆಯ ಪ್ರಮಾಣವನ್ನು 50% ತಗ್ಗಿಸಲು ತೀರ್ಮಾನಿಸಲಾಗಿದೆ. 2024ರಲ್ಲಿ ಈ ವೇಳೆಯಲ್ಲಿ ಹೂಡಿಕೆಯು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 83% ಹೆಚ್ಚಲಿದೆ ಎಂದು ಸಚಿವಾಲಯ ತಿಳಿಸಿದೆ. 2070ರ ವೇಳೆಗೆ ರಾಷ್ಟ್ರದ ಇಂಗಾಲದ ಹೊರಸೂಸುವಿಕೆಯನ್ನು ಶೂನ್ಯಕ್ಕೆ ಇಳಿಸುವ ಗುರಿಯನ್ನು ಭಾರತ ಸರ್ಕಾರವು ಹಾಕಿಕೊಂಡಿದೆ. ಓಕೆ, ಎಷ್ಟು ನೋಡಿ, ಮುಂದಿನ 7 ವರ್ಷಗಳಲ್ಲಿ ಪಳೆಯುಳಿಕೆಯೇತರ ಇಂಧನ ಬಳಕೆಯನ್ನು 65%ಕ್ಕೆ ಹೆಚ್ಚಿಸಲು ನಿರ್ಧರಿಸಿದೆ. ಕೇಂದ್ರ ಇಂಧನ ಸಚಿವ RK ಸಿಂಗ್. ಸೌರ ಮತ್ತು ಪವನಶಕ್ತಿ ಹೊರತಾಗಿ ದೇಶದಲ್ಲಿ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೆ ಕೇಂದ್ರ ಮುಂದಾಗಿದೆ. ಡೀಸೆಲ್ ಬಳಕೆಯ ಪ್ರಮಾಣವನ್ನು ತಗ್ಗಿಸುವುದು ಇದರ ಮೂಲ ಉದ್ದೇಶವಾಗಿದೆ. CEA ಅಂದರೆ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು, ಇದು ನೀತಿ ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಮತ್ತು ದೇಶದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಅಭಿವೃದ್ಧಿ ಯೋಜನೆ ರೂಪಿಸುತ್ತದೆ. ಈ ಸಂಸ್ಥೆಯನ್ನು 1951ರಲ್ಲಿ ಸ್ಥಾಪಿಸಲಾಗಿದೆ. ಓಕೆ, ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ಕ್ಲಾಸ್ ಕೇಳಿದ್ದಕ್ಕೆ. ನೋಡಿ ಸ್ನೇಹಿತರೆ, ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಇದೆ. ಈ ಕ್ಲಾಸಿನ ಏನಾದರೂ PDF ಬೇಕಾದರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದೆ, ದಯವಿಟ್ಟು ಅಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಈ ಕ್ಲಾಸಿನ PDF ನೀವು ಪಡೆಯಬಹುದು. ಓಕೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.